ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು 2 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲ ತೀರ್ಮಾನ ಮಾಡಿ 21ನೇ ತಾರೀಕು ಬೆಳಗ್ಗೆ 7:30ಯಿಂದ 250 ಜನ ಪುರೋಹಿತರು ಶ್ರೀ ರಾಮತಾರಕ ಮಹಾಯಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅದು 11:30ಗೆ ಪೂರ್ಣಾವತಿ ಆಗುತ್ತೆ. ಇದನ್ನು ನಿನ್ನೆ ಸೀತಾರಾಮ ಕಲ್ಯಾಣೋತ್ಸವ, ನಿನ್ನೆ ಸಂಜೆ ತಿರ್ಗಾ 8 ಗಂಟೆಯಿಂದ ಶ್ರೀರಾಮನ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮ. ಇದನ್ನು ಬಹುಶಃ ನಾವೆಲ್ಲ ದೇವರನ್ನು ನಂಬಿರ್ತಕ್ಕಂಥ ಜನ, ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ ಅತ್ಯಂತ ಹೆಚ್ಚು ದೇವಸ್ಥಾನಗಳ ಹೊಂದಿರತಕ್ಕಂಥ ಜಾಗ. ಯಾರು ಪುಣ್ಯಾತ್ರು ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮೀಪುರ ಅಂತ ಇಟ್ಟರು, ಇಲ್ಲಿ ದೇವತೆಗಳಿರ್ತಕ್ಕಂಥ ನಗರ ಮಹಾಲಕ್ಷ್ಮಿ ಲೇಔಟ್. ಇದು ದೇಶ ವಿದೇಶಗಳಿಂದ ಬಂದು ಇಲ್ಲಿ ಬಂದೊಯ್ತಾರೆ. ಒಂದ್ ಕಡೆ ಇಸ್ಕಾನ್ ಇದೆ, ಒಂದ್ ಕಡೆ ಆಂಜನೇಯ ದೇವಸ್ಥಾನ, ಒಂದ್ ಕಡೆ ವೆಂಕಟೇಶ್ವರ ದೇವಸ್ಥಾನ ಇರ್ತಕ್ಕಂಥ ಒಂದು ಪವಿತ್ರವಾದ ಜಾಗ ಮಹಾಲಕ್ಷ್ಮಿ ಲೇಔಟ್. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಿದ್ದು. ನಾವು ಭಾರತೀಯರು, ನಾವು ಹಿಂದೂಗಳು ಶ್ರೀರಾಮನ ದೇವಸ್ಥಾನವನ್ನ ಕಟ್ಟೋದಕ್ಕೆ 500 ವರ್ಷಕ್ಕಿಂತ ಪಟ್ಟಿರ್ತಕ್ಕಂಥ ಶ್ರಮ, ಬಲಿದಾನ ಬಹುಶಃ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಪ್ರಾಣಗಳನ್ನು ಕಳ್ಕೊಂಡಿದ್ರೆ, ಸಾವಿರಾರು ಜನ ಪ್ರಾಣಗಳನ್ನು ಕಳ್ಕೊಂಡಿದ್ರೆ. ಇದನ್ನ ಇವತ್ತು ಏನು ಮಧ್ಯಾಹ್ನ ಪುನರ್ ಪ್ರತಿಷ್ಠಾಪನೆ ಆಯ್ತದೆ, ಬಹುಶಃ ಆ ಕುಟುಂಬಗಳಲ್ಲಿ, ಭಾರತೀಯರಲ್ಲಿ, ವಿದೇಶಗಳನ್ನು ಆ ಶ್ರೀರಾಮಚಂದ್ರನ ನೋಡಬೇಕು, ಅಯೋಧ್ಯೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಕೋಟ್ಯಾನು ಕೋಟಿಗಳ ಜನತೆ ಇದೈತೆ. ನಾವು ನೇರವಾಗಿ ಹೋಗಿ ನೋಡೋದಕ್ಕಾಗೋದಿಲ್ಲ, ಈಗ ಆಗೋದಿಲ್ಲ. ಮುಂದೊಂದು ದಿನ ಹೋಯ್ತೀವಿ, ನಮ್ಮ ಕ್ಷೇತ್ರ ಜನತೆಯನ್ನು ಕಳಿಸ್ತೀವಿ, ನಾವು ಹೋಯ್ತೀವಿ. ಇದನ್ನ പക്ഷേ ಈ ಕಾರ್ಯಕ್ರಮ ನಾವೇನು ದೇವರನ್ನ ನಂಬಿದ್ದೇವೆ, 500 ವರ್ಷಗಳ ನಂತರ ಶ್ರೀರಾಮ ದೇವರ ಒಂದು ಪುನರ್ ಪ್ರತಿಷ್ಠಾಪನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಏನು ನಡೀತಾ ಇದೆ, ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ಸಾವಿರಾರು ಭಕ್ತಾದಿಗಳು ನಿನ್ನೆಯಿಂದ ಇಲ್ಲಿ ಬರ್ತಾರೆ. ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕುಳಿತು ಅತ್ಯಂತ ಸಂತೋಷದಿಂದ ಹೋಗಿದ್ದಾರೆ. ನಾನು ಎಲ್ಲರನ್ನೂ ಆಹ್ವಾನ ಮಾಡಿದ್ದೇನೆ. ಸರ್, ಇದಷ್ಟೇ ಅಲ್ಲದೆ ಈ ಒಂದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ನಡೀತಿದ್ಯಾ? ಹೇಗೆ ವಿಶೇಷವಾದ ಪೂಜೆ ನಡೀತಿದೆ, ಅನ್ನ ಸಂತರ್ಪಣೆ ನಡೀತಿದೆ. ಬೀದಿಗಳಲ್ಲಿ ನೀರ್ ಮಜ್ಜಿಗೆ ಪಾನಕ ಅಂತಕ್ಕಂಥದ್ದು, ಸ್ವೀಟ್ ಅಂತಕ್ಕಂಥದ್ದು ಇದೆ. ಸಂಜೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಎಲ್ಲಾ ದೇವಸ್ಥಾನಗಳನ್ನು ದೀಪ ಹಚ್ಚಿ, ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಹೊರಗಡೆ ದೀಪ ಹಚ್ಚಿ, ಅನ್ನ ಸಂತರ್ಪಣೆ ಕಾರಣ, ಸ್ವೀಟ್ ಅಂತಕ್ಕಂಥದ್ದು ಪ್ರತಿಯೊಂದು ದೇವಸ್ಥಾನದಲ್ಲೂ ಅತ್ಯಂತ ಖುಷಿಯಿಂದ ಮಾಡ್ತಾ ಇದ್ದಾರೆ. ಎಲ್ಲಾ ದೇವಸ್ಥಾನದಲ್ಲೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ ಇಲ್ಲಿಗೆ? ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಆ ಪೂರ್ಣಾವತಿನಲ್ಲಿ ಪಾಲ್ಗೊಂಡು, ತದಾದ ನಂತರ ಅಯೋಧ್ಯೆಯಲ್ಲಿ ನಡೀತಾ ಇರ್ತಕ್ಕಂಥ ನೇರ ಪ್ರಸಾರ ಕಾರ್ಯಕ್ರಮನ ಇಲ್ಲೇ ಕುಳಿತು ನೋಡಿ, ಆ ತದಾದ ನಂತರ 1108 ಕಲಶಗಳನ್ನು ಏನಿಟ್ಟಿದ್ದೇವೆ, ನನ್ನ ಕ್ಷೇತ್ರದ ಸಹೋದರಿಯರು, ತಾಯಂದಿರು ಆ ಕಲಶಗಳನ್ನು ಒತ್ತಿ ಆಂಜನೇಯ ಸನ್ನಿಧಿಗೆ ಒಯ್ತೇವೆ. ಅಲ್ಲಿ ಅಭಿಷೇಕವನ್ನು ಮಾಡ್ತೇವೆ, ಅದಕ್ಕೂ ಚಾಲನೆಯನ್ನ ಕೊಡ್ತಾರೆ. ಇದು ಇಡೀ ದೇಶಕ್ಕೆ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ, ಹೆಮ್ಮೆಯ ಕಾರ್ಯಕ್ರಮ. ನಾವೆಲ್ಲರೂ ಯಾವ ಹಬ್ಬನೂ ಈ ರೀತಿ ನಡೆದಿರಲಿಲ್ಲ. ಶ್ರೀರಾಮಚಂದ್ರನ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಏನಾಯ್ತಾ ಇದೆ, ಬಹುಶಃ ನಾವೆಲ್ಲರೂ ಅತ್ಯಂತ ಖುಷಿಯಿಂದ ಇದ್ದೀವಿ. ಎಲ್ಲರೂ ಸಂತೋಷದಿಂದ ಅವರವರ ಶಕ್ತಿ ಏನೈತೆ ಅದ್ರ ಮಟ್ಟಿಗೆ ಮಾಡ್ಕೊಂತ ಇದ್ದಾರೆ ಎಲ್ಲರೂ. ಕೋಟ್ಯಾಂತರ ಭಾರತೀಯರಿಗೆ ಇದು ಪವಿತ್ರವಾದಂತಹ ದಿನ. ಬೇರೆ ಬೇರೆ ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಸೊ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಏನ್ ಹೇಳ್ತೀರಾ? ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಂತಾನೆ, ಇವತ್ತು ಇಡೀ ದೇಶ ಸಂಭ್ರಮ ಪಡ್ತಾ ಐತೆ. ತಾವನ್ನು ದೊಡ್ಡ ಮನಸ್ಸು ಮಾಡಿ ರಜೆಯನ್ನ ಕೊಡ್ಬೇಕು, ಘೋಷಣೆ ಮಾಡಿಲ್ಲ, ರಜೆಯನ್ನ ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊಂತೇನೆ ಮುಖ್ಯಮಂತ್ರಿಗಳಲ್ಲಿ.